ಇಲ್ಲಿ ಒಂದು ವೃತ್ತಾಕಾರ ಸಿಲಿಂಡರ್ನ ಎತ್ತರ ಕೊಟ್ಟರೆ 14 ಸೆಂಟಿಮೀಟರ್, ಹೈಟ್ ಎಷ್ಟಾಯ್ತು ಇಲ್ಲಿ 14 ಸೆಂಟಿಮೀಟರ್ ಆಯ್ತು. ಮತ್ತು ಅದರದ್ದು ತ್ರಿಜ್ಯ ಕೊಟ್ಟರೆ ಅಂದ್ರೆ ರೇಡಿಯಸ್ ಎಷ್ಟು ಕೊಟ್ಟರೆ 7 ಸೆಂಟಿಮೀಟರ್ ನಾವು ಕೊಟ್ಟರೆ ನಮ್ಗೆ ಸಿಲಿಂಡರ್ ಇಂದ ಕರ್ವ್ ಸರ್ಫೇಸ್ ಏರಿಯಾ ಏನಂತ ಕೇಳ. ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ 2πr/h ಆಗುತ್ತೆ. 2 × π ವ್ಯಾಲ್ಯೂ 22/7, r ಎಷ್ಟು ಕೊಟ್ಟರೆ 7 ಕೊಟ್ಟರೆ h 14 7 ಕ್ಯಾನ್ಸಲ್, 44 × 14 ಮಾಡಿದ್ರೆ ಎಷ್ಟು ಬಂತು 616 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬನ ಒಂದು ಕೆಲಸನ 24 ದಿನ ಮಾಡ್ತಾನೆ. 24 ದಿನ, ಬಿ ಅದ ಕೆಲಸನ 16 ದಿನ 16 ದಿನ ಮಾಡ್ತಾನೆ. ಇವ್ರದ್ದು LCM ಎಷ್ಟು ಆಗತ್ತೆ ರೀ 48 ಆಗತ್ತೆ. 24 ಅಲ್ಲಿ 16 3 48 ಆಗತ್ತೆ. ಮತ್ತು ಇಬ್ರು ಒಟ್ಟಿಗೆ ಕೆಲಸನ ಪ್ರಾರಂಭಿಸ್ತಾರ. 4 ದಿನದ ನಂತರ ಕೆಲಸ ಬಿಡ್ತಾನೆ ಅಂದ್ರೆ ಇಬ್ರು ಸೇರಿ ಎಷ್ಟು ದಿನ ಮಾಡಿದ್ರೆ A+B ಇಲ್ಲಿ 4 ದಿನ ಮಾಡ್ತಾರೆ. ಎ ಎಫಿಷಿಯನ್ಸಿ ಯಾವುದು, ಬಿ 3 × 4, 5 × 4 ಮಾಡಿದ್ರೆ ಎಷ್ಟಾದ್ರಿ ಇಲ್ಲಿ ವರ್ಕ್ 20 ವರ್ಕ್ ಮಾಡ್ತಾರೆ 4 ದಿನದಾಗ. ಇಲ್ಲಿ ರಿಮೈನಿಂಗ್ ವರ್ಕ್ ಎಷ್ಟಾಗತ್ತೆ ಇಲ್ಲಿ ಟೋಟಲ್ 48 - 20 ಮಾಡಿದ್ರೆ 28 ಬರ್ತೈತಿ. ಈ ಉಳಿದಿದ್ದ ಕೆಲಸನ ಬಿ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ರೆ 28/3, ಬಿ ಎಫಿಷಿಯನ್ಸಿ 3 ಐತೆ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ. ರವಿ ಒಂದು ಬೈಕ್ನ 20 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಾಯಿಸ್ತಾನೆ. ಅಂದ್ರೆ ಸ್ಪೀಡ್ ಎಷ್ಟೈತಿ 20 ಮೀಟರ್/ಸೆಕೆಂಡ್ ಐತಿ. ಇದನ್ನು ನಾವು km/h ಕನ್ವರ್ಟ್ ಮಾಡೋದು ಅಂದ್ರೆ 18/5 ಮಲ್ಟಿಪ್ಲೈ ಮಾಡಬೇಕು. 5 × 4 = 20, 72 km/h ಆತಿಲ್ಲ. ಒಳ್ಳೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾನ ಇಲ್ಲಿ ಡಿಸ್ಟೆನ್ಸ್ 360 km ಕೊಟ್ಟಾನ. ನಮಗೆ ಟೈಮ್ ಇದು ಕೊಟ್ಟು ಡಿಸ್ಟೆನ್ಸ್ ಸ್ಪೀಡ್ ಆಗೈತಿ 360 / 72 ಮಾಡಿದ್ರೆ 72 ಇಲ್ಲಿ 360 ಅಂದ್ರೆ 5 ಅವರ್. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಕ್ತಿ ಪ್ರತಿ ಪೆನ್ 120 ರೂಪಾಯಿ ದರದಲ್ಲಿ ಖರೀದಿಸ್ತಾನಂತ ಅಂದ್ಕೊಟ್ರೆ CP ಎಷ್ಟೈತಿ ಇಲ್ಲಿ 120 ರೂಪಾಯಿ ಆಯ್ತು. 25% ನಷ್ಟದಲ್ಲಿ ಮಾರ್ತಾನ ಅಂದ್ರೆ ಲಾಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ 25% ಕೊಟ್ಟಾನ. ಅಂದ್ರೆ 25/100 = 1/4 ಆಕತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 3 ಆಕತಿ, ಕಾಸ್ಟ್ ಪ್ರೈಸ್ ಇಲ್ಲಿ 4 ಆಕತಿ. 4 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 120, 4 30 120 ಐತಿ. ಈ 50 ಪೆನ್ಗಳ ಮಾರಾಟ ಬೆಲೆ ಎಷ್ಟು ನಷ್ಟ ಆಗತ್ತೆ ಅಂತ ಕೇಳಿದ್ರೆ 3 30 ಎಷ್ಟಾದ್ರಿ 90. ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 90 ಇಲ್ಲಿ ಒಂದ್ರದ. ನಮ್ಗೆ 50 ಪೆನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 90 × 50 ಮಾಡಿದ್ರೆ 4500 ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಮೊತ್ತ 15 ವರ್ಷದ ಸರಳ ಬಡ್ಡಿಯಲ್ಲಿ ಅದರ 4 ಪಟ್ಟು ಆಗುತ್ತೆ ಅಂತ ಕೊಟ್ಟಾನ. ಅಂದ್ರೆ ಪ್ರಿನ್ಸಿಪಲ್ ಒಂದಿದ್ರ ಅಮೌಂಟ್ ಎಷ್ಟಾಗುತ್ತೆ 4 ಪಟ್ಟು ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಎಲ್ಲಿ ಎಷ್ಟು ಡಿಫ್ರೆನ್ಸ್ ಐತಿ ಇಲ್ಲಿ 3 ಡಿಫ್ರೆನ್ಸ್ ಐತಿ. ಅಂದ್ರೆ ಇದು ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ. ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಆದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ. ಸಿಂಪಲ್ ಇಂಟ್ರೆಸ್ಟ್ 3 ಬಂದೈತಿ. ಇಲ್ಲಿ ಟೈಮ್ ಎಷ್ಟು 15 ವರ್ಷ ಕೊಟ್ಟರೆ ಪ್ರಿನ್ಸಿಪಲ್ 1 ಐತಿ. ಆರ್ ಕಂಡಿಡಿದ್ರೆ ನಾವು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಪ್ರಿನ್ಸಿಪಲ್ × ರೇಟ್ × ಟೈಮ್ / 100 ಫಾರ್ಮುಲಾ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 3, ಪ್ರಿನ್ಸಿಪಲ್ 1, ರೇಟ್ ಕಂಡಿಡಬೇಕು. ಟೈಮು 15 ವರ್ಷ / 100. 3 1 3 5 5 1 5 20. ಆರ್ ಎಷ್ಟು ಬಂತು ಇಲ್ಲಿ 20% ಬಂತು. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಂದು ವಸ್ತುವಿನ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ 30% ಜಾಸ್ತಿ ಐತೆ ಅಂತ ಕೊಟ್ಟಿರಲಿ. ಕಾಸ್ಟ್ ಪ್ರೈಸ್ ರೇಷಿಯೋ ಮಾರ್ಕ್ ಪ್ರೈಸ್. ಕಾಸ್ಟ್ ಪ್ರೈಸ್ ಇಲ್ಲಿ 100 ಇದ್ದ ಮಾರ್ಕ್ ಪ್ರೈಸ್ 30% ಜಾಸ್ತಿ 130 ಆಗತ್ತೆ. ಇಲ್ಲಿ 40% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ಮೇಲೆ 40% ಡಿಸ್ಕೌಂಟ್ ಕೊಟ್ಟು ಎಷ್ಟಾಗತ್ತೆ ಇಲ್ಲಿ 52 ಆಗತ್ತೆ. ಅಂದ್ರೆ 130 - 52 ಮಾಡಿದ್ರೆ 78 ಬರ್ತದೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 78 ಆಯ್ತು. ನೋಡ್ರಿ ನಮಗೆ ಏನು ಕೇಳ್ಯಾರ ಮಾರಾಟ ಬೆಲೆ ಖರ್ಚಿನ ಬೆಲೆಯ ಶೇಕಡಾವಾರು ಎಷ್ಟು ಅಂತ ಕೊಟ್ರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 78 ಐತಿ. / 100 × 100 ಮಾಡಿದ್ರೆ ಪರ್ಸೆಂಟೇಜ್ ಎಷ್ಟೈತ್ರಿ ಇಲ್ಲಿ 78% ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಶಿಕ್ಷಕರ ಸರಾಸರಿ ವೇತನ ಎ ಅಂತ ಕೊಟ್ರೆ ಅಂದ್ರೆ ಶಿಕ್ಷಕರ ಸರಾಸರಿ ಏನಿದೆ ಸರಾಸರಿ ಎ ಮತ್ತು ಸಹಾಯಕರ ಸರಾಸರಿ ಬಿ ಕೊಟ್ರೆ ಸಹಾಯಕರ ಸರಾಸರಿ ಏನು ಬಿ ಇದೆ. ಶಿಕ್ಷಕರ ಸಂಖ್ಯೆ ಸಹಾಯಕರ ಸಂಖ್ಯೆ 10 ಪಟ್ಟು ಐತಿ. ಅಂದ್ರೆ ಸಹಾಯಕರು ಏನ್ರಿ ಇಲ್ಲಿ ಸಹಾಯಕರು 1 ಇದ್ರೆ ಶಿಕ್ಷಕರು ಎಷ್ಟಕ್ಕರ ಇಲ್ಲಿ 10 ಅಕ್ಕರ. ಅಂದ್ರೆ ನಮ್ಗೆ ಒಟ್ಟು ಎವರೇಜ್ ಏನಂತ ಕೇಳಿದ್ರೆ ಟೋಟಲ್ ಸರಾಸರಿ ಏನಾಗುತ್ತೆ ಇಲ್ಲಿ ಶಿಕ್ಷಕರು ಎಷ್ಟೈತಿ 10 ಐತಿ. ಅವ್ರದ್ದು ನಂಬರ್ ಎ ಆಗುತ್ತೆ ಪ್ಲಸ್ ಇಲ್ಲಿ ಸಹಾಯಕರು 1 ಅವ್ರದ್ದು ಸರಾಸರಿ ಬಿ ಆಗುತ್ತೆ / 10 + 1 ಅಂದ್ರೆ ಇದು 10a + b / 11 ಆಗುತ್ತೆ. ಅಂದ್ರೆ 10x + 10y + x / 11. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ರವಿ 1440 km ದೂರ ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟರೆ ಇಲ್ಲಿ
1440 ಕಿಲೋಮೀಟರ್ ಕೊಟ್ಟರೆ ಇಲ್ಲಿ ಟೈಮ್ ಎಷ್ಟು ಕೊಟ್ಟಾನ 24 ಗಂಟೆ ಕೊಟ್ಟಾನ. ನಮಗೆ ಸ್ಪೀಡ್ ಕೇಳೋಣ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. 1440 ಡಿವೈಡೆಡ್ ಬೈ 24 ಮಾಡಿದರೆ ಅಷ್ಟೇ 24 ಆರ್ಲಿ 140 ಆಗೈತೆ. ಅಂದ್ರೆ 60 km/h ಸ್ಪೀಡ್ನಾಗ ಹೋಗ್ತಾನೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಇಲ್ಲಿ 5,000 ಒಂದು ಮೊತ್ತನ ಕಾಂಪೌಂಡ್ ಇಂಟ್ರೆಸ್ಟ್ನಾಗ ಸಾಲ ಕೊಟ್ಟಾರ. ಅಂದ್ರೆ ಪ್ರಿನ್ಸಿಪಲ್ ಎಷ್ಟೈತಿ ಇಲ್ಲಿ 5,000 ಆಯ್ತು. ಇಲ್ಲಿ ರೇಟ್ ಎಷ್ಟು ಕೊಟ್ಟಾನ 12%. ಟೈಮ್ 2 ಕೊಟ್ಟಾನ. ನಮಗೆ ಮೊತ್ತ ಏನಂತ ಅಂದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ R/100 ಟಿ ಆಗುತ್ತೆ ರೇಸ್ ಟು ಟಿ. ಇಲ್ಲಿ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 5,000 1 ಪ್ಲಸ್ ರೇಟ್ 12/100 ಇಂಟು ಟಿ. 4 ಮೂರ್ಲೆ 12 4 25 ಅಂದ್ರೆ 5,000 ಇಂಟು 28/25. ಟಿ ವ್ಯಾಲ್ಯೂ ಎಷ್ಟೈತ್ರಿ 2 ಐತಿ. ಅಂದ್ರೆ 5,000 ಇಂಟು 28/25 ಇಂಟು 28/25 25 ಆಡ್ಲಿ 50 200 25 ಎಂಟ್ಲಿ 200 8 ಇಂಟು 28 ಇಂಟು 28 ಮಾಡಿದ್ರೆ 6,272 ರೂಪಾಯಿ ಅಮೌಂಟ್ ಆಗುತ್ತೆ. ಇಲ್ಲ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಒಂದು ಸಂಖ್ಯೆಯನ್ನು 25ರಿಂದ ಭಾಗಿಸಿದ್ರೆ ಅಂತ ನೋಡ್ರೆ ಅಂದ್ರೆ ಸಂಖ್ಯೆ ಎ ಇರಲಿ ಡಿವೈಡ್ ಬೈ 25 ಮಾಡೋಣ. ಅದು ಮತ್ತೊಂದು ಸಂಖ್ಯೆ 20%ಗೆ ಸಮ ಆಗುತ್ತೆ. ಅಂದ್ರೆ ಈಕ್ವಲ್ ಟು ಇನ್ನೊಂದು ಸಂಖ್ಯೆ 20% ಅಂದ್ರೆ 20/100. 25 25 4 100 4 4 5 20. ಇಲ್ಲಿ ಏನಾಯ್ತು ಎ ಬೈ ಬಿ ಇಸ್ ಈಕ್ವಲ್ ಟು 5/1 ಆಯ್ತು. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಹೋಲಿಸಿ ಎಷ್ಟು ಪ್ರತಿಶತ ಹೆಚ್ಚು? ಎಷ್ಟು ಜಾಸ್ತಿ ಐತಿ ಇಲ್ಲಿ 4 ಜಾಸ್ತಿ ಐತಿ. 4/1 ಇಂಟು 100 ಮಾಡಿದ್ರೆ 400% ಬರ್ತೈತೆ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗುತ್ತೆ. 12 ಪೆಟ್ಟಿಗೆಗಳ ಸರಾಸರಿ ತೂಕ 50 kg. ಅಂದ್ರೆ 12 ಪೆಟ್ಟಿಗೆ ತೂಕ ಎಷ್ಟಾಗುತ್ತೆ ಇಲ್ಲಿ 12 ಪೆಟ್ಟಿಗೆ ತೂಕ 50 ಇಂಟು 12 ಮಾಡಿದ್ರೆ 600 kg ಬರ್ತೈತಿ. ಆಮೇಲೆ ಪ್ರತಿಯೊಂದು 62 kg ಸರಾಸರಿ ತೂಕ ಅಂದ್ರೆ 4 ಪೆಟ್ಟಿಗೆ ತೆಗೆದು ಹಾಕಿದ್ರೆ 4 ಪೆಟ್ಟಿಗೆ ತೂಕ ಎಷ್ಟಾಗುತ್ತೆ ಇಲ್ಲಿ ತೂಕ ಎಷ್ಟಾಗುತ್ತೆ 62 ಇಂಟು 4 ಮಾಡಿದ್ರೆ 4 2 8 4 6 24 248 kg ಐತಿ. ಈ 4 ಪೆಟ್ಟಿಗೆನ ತೆಗಿತಾರ. ಅಂದ್ರೆ 12 ಬಾಕ್ಸ್ ಮೈನಸ್ 4 ಬಾಕ್ಸ್ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 600 kg ಮೈನಸ್ 248 kg ಮಾಡಿದ್ರೆ ಉಳಿದಿದ್ದು 352 kg ಉಳಿದೈತಿ. ಈ ಉಳಿದ ತೂಕದ ಸರಾಸರಿ ಕೇಳಾರ. ನಮ್ಗೆ ಸರಾಸರಿ ಈಸ್ ಈಕ್ವಲ್ ಟು ಎಷ್ಟೈತಿ 352 kg. ಇಲ್ಲಿ 12ರ 4 ಬಾಕ್ಸ್ ತೆಗಿಬೇಕು. 352/8 ಅಂದ್ರೆ 8 4 32 8 4 44 kg ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ಕೊರಿ. ಅಮಿತಾ, ಭರತ ಮತ್ತು ಚೇತನ್ ಅವರು ಒಬ್ಬೊಬ್ಬರ ಒಂದು ಕೆಲಸನ ಎಷ್ಟು ದಿನ ಮಾಡ್ತಾರೆ. ಅಮಿತ್ ಇಲ್ಲಿ 12 ದಿನದಾಗ, ಭರತ್ ಇಲ್ಲಿ 18 ದಿನದಾಗ ಮತ್ತು ಚೇತನ್ ಇಲ್ಲಿ 36 ದಿನದಾಗ. ಈ ಕೂರ್ದು LCM 36 ಆಕತಿ. ಅಂದ್ರೆ ಟೋಟಲ್ ವರ್ಕ್ 12 ಮೂರ್ಲೆ 36 18 2 36 36 1 36. ಮೂವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರೆ ಅಂತ ಕೇಳಿದ್ರೆ ನೋಡ್ರಿ ದಿನಗಳು ಎಷ್ಟು ಬೇಕಾಗ್ತವೆ ಇಲ್ಲಿ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ 3 + 2 + 1 36 ಡಿವೈಡೆಡ್ ಬೈ 6 ಅಂದ್ರೆ 6 ದಿವಸ ಬೇಕಾಗೈತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಒಂದು ವಸ್ತುವಿನ ಮಾರಾಟ ಬೆಲೆ 870 ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 870 ರೂಪಾಯಿ ಐತಿ. ಲಾಭ 45% ಕೊಟ್ಟರೆ ಪ್ರಾಫಿಟ್ ಪರ್ಸೆಂಟೇಜ್ 45% ಕೊಡ್ತಾರೆ. ಅಂದ್ರೆ 45/100 5 9 5 20. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ರೀ 9 + 20 ಮಾಡಿದ್ರೆ 29 ಆಗತ್ತೆ. ಅಂದ್ರೆ ಈ 29 ವ್ಯಾಲ್ಯೂ ಎಷ್ಟು ಕೊಟ್ಟಾನೆ 870 ಕೊಟ್ಟಾನೆ. 29 30 870 ಆಗತ್ತೆ. ನಮ್ಗೆ ಲಾಭ ಎಷ್ಟು ಅಂತ ಕೇಳಿದೀನಿ. ಲಾಭದ ರೇಷಿಯೋ ಎಷ್ಟೈತ್ರಿ ಇಲ್ಲಿ ಮೇಲೆ 9 ಐತಿ. 9 ಇಂಟು 30 ಮಾಡಿದ್ರೆ ಎಷ್ಟಾಗುತ್ತೆ 270 ರೂಪಾಯಿ ಇರುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಎರಡು ಸಂಖ್ಯೆಗಳ ಅನುಪಾತ 9:14 ಕೊಟ್ಟಾನ. ಆ ಎರಡು ಸಂಖ್ಯೆಗಳ ಮೇಲೆ ನೀವು ವ್ಯತ್ಯಾಸ ಕೊಟ್ಟಾನ 175. ವ್ಯತ್ಯಾಸ ಎಷ್ಟಾಗತ್ತೆ ರೀ ಇದ್ರದ್ದು 5 ಆಗತ್ತೆ. 5ರ ವ್ಯಾಲ್ಯೂ 175 ಕೊಟ್ಟಾನ. 1ರ ವ್ಯಾಲ್ಯೂ ಏನಕತ್ತೆ ರೀ 5 3 15 5 5 25 35 ಬರ್ತದೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿಲ್ಲ. ಚಿಕ್ಕ ಸಂಖ್ಯೆ ರೇಷಿಯೋ ಏನೈತ್ರಿ ಇಲ್ಲಿ 9 ಐತಿ. 9 ಇಂಟು 35 ಮಾಡಿದ್ರೆ ಎಷ್ಟಾಗುತ್ತೆ 315 ಬರ್ತದೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಚೌಕದ ಏರಿಯಾ ಮತ್ತು ಆಯತಾಕಾರದ ಏರಿಯಾ ಸೇಮ್ ಐತಿ, ಈಕ್ವಲ್ ಐತಿ. ಅಂದ್ರೆ ಏರಿಯಾ ಚೌಕ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗಲ್ ಚೌಕ ರೆಕ್ಟ್ಯಾಂಗಲ್ ಏರಿಯಾ ಈಕ್ವಲ್ ಐತಿ. ನೋಡ್ರಿ ಆಯತಾಕಾರವುದು ಚೌಕದ ವರ್ಗದ ಬದಿಗಿಂತ 6 ಸೆಂಟಿಮೀಟರ್ ಹೆಚ್ಚೈತಿ ಇಲ್ಲಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಸೈಡ್ ಆಫ್ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ ಸೈಡ್ ಆಫ್ ಸ್ಕ್ವೇರ್ ಎ ಸೆಂಟಿಮೀಟರ್ ಅಂತ ತೊಗೊಂಡಿನ. ಇದ್ರದ್ದು ಏರಿಯಾ ಏನಾಗುತ್ತೆ ಇಲ್ಲಿ ಫಾರ್ಮುಲಾ A² ಆಗುತ್ತೆ. ಅಂದ್ರೆ
ಇದು ಸೈಡ್ ಆಫ್ ಸ್ಕ್ವೇರ್ ಅಂತ. ಇನ್ನೊಂದು ನೋಡ್ರಿ ಇಲ್ಲಿ ನಾವು ಇಲ್ಲಿ ಆಯತಾಕಾರದ ಸೈಡ್ ಏನಕತಿ, ಆಯತಾಕಾರದ ಲೆಂತ್ ಏನತಿ ಇಲ್ಲಿ 6 ಸೆಂಟಿಮೀಟರ್ ಜಾಸ್ತಿ ಐತಿ ಅಂದ್ರೆ a ಪ್ಲಸ್ 6 ಸೆಂಟಿಮೀಟರ್ ಆಗುತ್ತೆ. ಇದು a ಐತಿ ಇಲ್ಲಿ. ಮತ್ತು ಅಗಲ 3 ಸೆಂಟಿಮೀಟರ್ ಕಡಿಮೆ ಆಕತಿ ಅಂದ್ರೆ ಬ್ರೆಡ್ತ್ ಏನತಿ ಇಲ್ಲಿ 3 ಸೆಂಟಿಮೀಟರ್ ಕಡಿಮೆ ಆತಂದ್ರೆ a ಮೈನಸ್ 3 ಆಕತಿ. ಇದು ಏರಿಯಾ ಏನಾಗತಿ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಆಗತಿ. a ಪ್ಲಸ್ 6 ಇಂಟು a ಮೈನಸ್ 3 ಆಗುತ್ತೆ. ಅಂದ್ರೆ ಏನತ್ತಿದೆ a ಸ್ಕ್ವೇರ್ ಪ್ಲಸ್ 6a ಮೈನಸ್ 3a ಮೈನಸ್ 18 ಆಕತಿ. ಇಲ್ಲಿ a ಸ್ಕ್ವೇರ್ ಪ್ಲಸ್ 3a ಮೈನಸ್ 18 ಇದು ಏರಿಯಾ ಆಫ್ ರೆಕ್ಟಾಂಗಲ್ ಬಂತಿಲ್ಲ. ಇಲ್ಲಿ ಏರಿಯಾ ಆಫ್ ಚೌಕದ ಎಷ್ಟೈತಿ a ಸ್ಕ್ವೇರ್ ಐತಿ, ರೆಕ್ಟಾಂಗಲ್ ಅದು ಇಷ್ಟು ಬಂದೈತಿ. ಅಂದ್ರೆ ಇವೆರಡು ಈಕ್ವಲ್ ಅದಾವ ಅಂದ್ರೆ a ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 3a ಮೈನಸ್ 18 ಐತಿ. ಇದನ್ನ ಕ್ಯಾನ್ಸಲ್ ಮಾಡೋಣ. 3a ಈಸ್ ಈಕ್ವಲ್ ಟು 18 ಆಕೈತಿ. a ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 6 ಸೆಂಟಿಮೀಟರ್ ಬಂತು. ನಮಗೇನು ಕೇಳ್ಯಾರ ಇಲ್ಲಿ, ನಮ್ಗೆ ಆಯತಾಕಾರದ ಪರಿಧಿ ಎಷ್ಟು ಅಂತ ಕೊಟ್ಟಾನ. ಆಯತಾಕಾರದ ಪರಿಧಿ ಏನಾಗತ್ರಿ ಇಲ್ಲಿ ಲೆಂತ್ a ಪ್ಲಸ್ 6 ಐತಿ ಇಲ್ಲಿ ಅಂದ್ರೆ 6 ಪ್ಲಸ್ 6 12 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ಬ್ರೆಡ್ತ್ ಏನೈತಿ ಇಲ್ಲಿ a ಮೈನಸ್ 3 ಐತಿ ಅಂದ್ರೆ 6 ಮೈನಸ್ 3 ಏನೈತೆ 3 ಸೆಂಟಿಮೀಟರ್ ಐತಿ. ನಮಗೆ ಪರಿಧಿ ಏನಾಗುತ್ತೆ ಇಲ್ಲಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಆಗುತ್ತೆ. 2 ಇಂಟು ಲೆಂತ್ 12 ಪ್ಲಸ್ 3 ಅಂದ್ರೆ 12 ಇಂಟು 15 ಅಂದ್ರೆ 30 ಸೆಂಟಿಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ.